ಗುಂಡಿಟ್ಟು ಕೊಂದಿರುವಂತದ್ದು. ಈಗ ನೀವು ಕೂಡ ಅಂತಿಮ ದರ್ಶನ ಪಡೆದಕ್ಕೆ ಬಂದಿದ್ದೀರಿ, ಏನ್ ಹೇಳ್ತೀರಿ ಒಂದು ಘಟನೆ ಬಗ್ಗೆ? ಸರ್, ನಾವು ಕನ್ನಡಿಗರು ಅಂತಾನೆ ನಾವು ಬಂದಿದ್ರು ಕೂಡ ಇಡೀ ನಮ್ಮ ಹಿಂದೂ ದೇಶದ, ಹಿಂದೂ ರಾಷ್ಟ್ರದ ಯಾರೇ ಇವತ್ತು ಸತ್ತಿರಲಿ ಕೂಡ ಈ 30 ಜನ ಹೆಚ್ಚು ಕಮ್ಮಿ ಹೋಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಕೋರಲೇಬೇಕು. ನಮ್ಗೆ ಇಲ್ಲಿ ಹತ್ರ ಇರ್ತಕ್ಕಂಥ ಮೈಸೂರು, ಬೆಂಗಳೂರು ಹತ್ರ ಇರ್ತಕ್ಕಂಥ ನಾವುಗಳು ಇಲ್ಲಿಗೆ ಬಂದಿದ್ದೀವಿ. ನಮ್ಮ ಕನ್ನಡಿಗರ ದೇಹ ಬರ್ತಾ ಇದೆ. ಮುಂಚೆಯಿಂದನೂ ನಾವು ಒಬ್ಬ ನಮ್ಮ ಭಾರತದ ವೀರ ಯೋಧರು ಏನಾರ ಕಾಶ್ಮೀರದಲ್ಲಿ ಸತ್ತರೆ, ಶ್ರೀನಗರದಲ್ಲಿ ಸತ್ತರೆ, ಡ್ಯೂಟಿ ಮೇಲೆ ಸತ್ತಾಗ ಅದು ಎಲ್ಲೇ ಬರಲಿ, ಹನುಮಂತಪ್ಪ ಕೊಪ್ಪದ್ ಇರ್ಬೋದು, ಮಹೇಶ್ ಇರ್ಬೋದು, ಹಾಸನ್ ಚಂದ್ರೇಗೌಡ ಇರ್ಬೋದು, ಅವ್ರ ಊರು ಹೋಗಿ ನಾವು ನಮ್ಮ ಕೊನೆಯ ನಮಸ್ಕಾರವನ್ನು ಸಲ್ಲಿಸತಕ್ಕಂಥದ್ದು ನಮ್ದು ಒಂದು ವಾಡಿಕೆ ಇದೆ. ಈಗ ನಮ್ಮ ಕನ್ನಡಿಗರು ಪಾಪದ ಜನನ ಹೋಗಿ ಊಟ ಮಾಡೋರ್ನ, ತಿಂಡಿ ತಿಂದವ್ರನ್ನ ಹಿಡ್ಕೊಂಡ್ಬಂದು ಇವ್ರು ಗಂಡಸರ ತೋರಿಸೋರು ಏನಂದ್ರೆ ಪಾಕಿಸ್ತಾನದವರು. ಇದು ನನ್ನ ಹೇಡಿ ಪಾಕಿಸ್ತಾನ, ನಾಲಾಯಕ್ ಪಾಕಿಸ್ತಾನ, ದರಿದ್ರ ಪಾಕಿಸ್ತಾನ. ಇವ್ರಿಗೆ ತಾಕತ್ತಿದ್ರೆ ನಮ್ಮ ವೀರ ಯೋಧರು ಇದಾರಲ್ಲ ಅವ್ರ ಮುಂದೆ ತೋರಿಸ್ಲಿ ನೋಡೋಣ. ಅದ್ಯಾವುದು ಅವ್ರಿಗೆ ಮೀಟ್ರ್ ಇಲ್ಲ. ಎಲ್ಲ ಊಟ ಮಾಡೋರ ಹತ್ರ ಬಂದು ತಿಂಡಿ ತಿಂದ ಪಾಪ ಮನ್ಮನಸ್ಸಿಗೆ ಮದುವೆ ಆದ ನಂತರ. ಮತ್ತೊಂದು ವಿಷಯ, ಇಲ್ಲಿ ಪ್ರಮುಖವಾಗಿ ಅವರು ಹಿಂದೂಗಳ ನೀವನ್ನುವಂಥದ್ದನ್ನ ಕೇಳಿ ಈ ರೀತಿಯಾದಂತಹ ಹತ್ಯೆ ಮಾಡಿರುವಂತದ್ದು, ಅದು ಬಹಳ ಹಿಂಸೆ ಆಗ್ತಾ ಇದೆ ನಮಗೆ. ಆ ಒಂದು ಮಾತಿದೆಯಲ್ಲ, ಅದು ಹಿಂದೂಗಳಲ್ಲಿ ಒಗ್ಗಟ್ಟು ಬಂದಿದೆ ಅಂತ ನಾನು ಹೇಳ್ತೀನಿ. ನೀವು ಹಿಂದೂಗಳ ಆಗದ ಹಿಂದೂ ಹೊಡಿ ಅಂತ, ಮುಸ್ಲಿಮ ಹೊಡೆಯಲ್ಲ ಅಂತ. ನೀವು ಮುಸ್ಲಿಂ ಅವ್ರು ಹೊಡೆಯಲ್ಲ ಅಂದ್ರೆ ಹಿಂದೂಗಳು ಮಾತ್ರ ಹೊಡಿತೀನಿ ಅಂತಂದ್ರೆ, ನಾವು ಭಾರತ ದೇಶದಲ್ಲಿ ಇರ್ತಕ್ಕಂಥವ್ರು, ಕರ್ನಾಟಕದಲ್ಲಿ ಇರ್ತಕ್ಕಂಥವ್ರು ಜಾತಿ ಗೀತಿ ಎಲ್ಲವನ್ನು ಬಿಟ್ಟು ನಾವೆಲ್ಲ ಒಂದು ಹಿಂದೂ ಒಂದು ಅನ್ನೋದು ನಾವೀಗ ಐಕ್ಯರಾಗುವಂತ ಒಂದು ಸಂದೇಶ ಬಂದಿದೆ ಅಂತ ಕೂಡ ನಾವು ಅನ್ಕೋತೀವಿ. ಯಾವ ರೀತಿಯಾದಂತಹ ನಿರೀಕ್ಷೆಯಲ್ಲಿ ಭಾರತೀಯ ಜನತೆ ಇದೆ ಅನ್ನುವಂಥದ್ದು, ಈಗ ಕೇಂದ್ರ ಸರ್ಕಾರ ಯಾವ ರೀತಿಯಾದಂತಹ ಉತ್ತರ ಇದಕ್ಕೆ ಪ್ರತ್ಯುತ್ತರ ಕೊಡುತ್ತೆ, ಏನ್ ನಿರೀಕ್ಷೆಯಲ್ಲಿ ಇದೆ ಅಂತ ಎಲ್ಲರೂ ಜನರು? ಸರ್, ಖಂಡಿತವಾಗಲೂ ಇವತ್ತಿನ NDA ಸರ್ಕಾರ, ಮೋದಿ ಅವರ ಸರ್ಕಾರ ಏನಿದೆ ಕ್ರಮವನ್ನ ಖಂಡಿತವಾಗ್ಲೂ ತಗೋತಾರೆ. ಈಗಾಗಲೇ ತಮಗೂ ಕೂಡ ಗೊತ್ತಿದೆ. ಅಲ್ಲಿ ನಾವು ಮುಂಚೆಯಿಂದ ಹೇಳ್ತಾ ಇದ್ವಿ, ನಾವು ಸಿಂಧು ನದಿನ ಮೊದಲು ಬ್ಲಾಕ್ ಮಾಡಿ ಅಂತ ವರ್ಷಗಟ್ಟಲೆಯಿಂದ ಹೇಳ್ಕೊಂಡ್ ಬರ್ತಾ ಇದ್ವಿ. ಇವಾಗ ಅದಕ್ಕೊಂದು ಇದು ಬಂದಿದೆ. ಯಾವಾಗ ಸಿಂಧು ನದಿ ನೀರು ಹೋಗಲ್ವೋ ನೆಗೆದ್ ಬಿದ್ರು ಪಾಕಿಸ್ತಾನದವರು, ಅಲ್ಲಿ ಕೃಷಿ ಗಿಷಿ ಎಲ್ಲವೂ ಹಾಳಾಗೋಗುತ್ತೆ. ಅದಲ್ದಿರ ಯಾರ್ಯಾರು ಪಾಕಿಸ್ತಾನದವರು ಇಂಡಿಯಾದಲ್ಲಿದ್ದೀರೋ ಅವರೆಲ್ಲರೂ ಕೂಡ 48 ಗಂಟೆಯಲ್ಲಿ ಹೊರಡಬೇಕು ಅಂತ ಹೇಳ್ಬಿಟ್ಟು ಇಡೀ ದೇಶದಲ್ಲಿ ಇದು ಫಸ್ಟ್ ಟೈಮ್ ಇಂಡಿಯಾ ಸ್ವಾತಂತ್ರ್ಯ ಬಂದಾದ್ರಿಂದ ಇಂಥ ಒಂದು ಮಾತು ಬಂದಿರೋದು. ಸಾಕಷ್ಟು ಡಿಪ್ಲೊಮ್ಯಾಟಿಕ್ ಆಗಿ ಹ್ಯಾಂಡಲ್ ಮಾಡ್ತಿದ್ದಾರೆ. ನುಗ್ಗಿ ಹೊಡಿಬೇಕು. ಇಸ್ರೇಲ್ ಅವರು ಹೇಗೆ ಇಸ್ರೇಲ್ ದೇಶದ ವಿರೋಧಿಗಳಿದ್ರಲ್ಲ, ಅವ್ರನ್ನ ನುಗ್ಗಿ ಹೊಡೆದ್ರಲ್ಲ, ಅದೇ ರೀತಿ ಎಲ್ಲಿ ಭಾರತದ ವಿರೋಧಿಗಳು, ಹಿಂದೂ ವಿರೋಧಿಗಳು ಎಲ್ಲೆಲ್ಲಿ ಇದಾರೋ ನುಗ್ಗಿ ಹೊಡಿಬೇಕು ಅಂತ ಹೇಳಿ ನಾನು ಮೋದಿ ಅವರ ಹತ್ರ ಮತ್ತು ಅಮಿತ್ ಶಾ ಅವರ ಹತ್ರ ನಾನು ಪ್ರಬಲವಾಗಿ ಆಗ್ರಹವನ್ನ ಮಾಡ್ತೀನಿ. ಯಾವುದೇ ಕಾರಣಕ್ಕೂ. ಯಾಕಂದ್ರೆ ಇವತ್ತು ಕಾಮನ್ ಮ್ಯಾನ್ ಕೂಡ ಸಾರ್ ಇನ್ನೂ ಏನು ಮಾಡಿಲ್ಲ. ನಾವು ಯಾವ ಜನ ಸಾರ್ ಇನ್ನೂ ಮೋದಿ ಏನು ಕ್ರಮ ತಗೊಂಡಿಲ್ಲ ಅಂದ್ರೆ ಇವ್ರು ಕೂಡಲೇ ಹೊಡೆದ್ಬಿಡ್ಬೇಕು ಅಂತ ಇವ್ರು ಅನ್ಕೊಂಡಿದ್ದಾರೆ. ಅದಕ್ಕೂ ಕೂಡ ಎಲ್ಲಾ ದೇಶದವ್ರ ಸಹಕಾರ ಕೂಡ ನಮ್ಗೆ ಸಿಕ್ಕಿರೋದ್ರಿಂದ ಖಂಡಿತವಾಗ್ಲೂ ಮೋದಿಯವರು ಅವ್ರ ಮೇಲೆ ಅಪಾರವಾದ ನಿರೀಕ್ಷೆ ಇದೆ. ಸರಿಯಾದಂತ ಶಿಕ್ಷೆ ಕೊಟ್ಟೇ ಕೊಡ್ತಾರೆ, ಅದಂತೂ ಬಿಡೋದಿಲ್ಲ. ಕೊಡ್ಲೇಬೇಕು ಅಂತ ನಮ್ಮ ಆಗ್ರಹ ಇದೆ. ಅಂದ್ರೆ ನಿಕೇಶ್, ಈ ಒಂದು ಹಂತದಲ್ಲಿ ಈಗ ಸಾರ್ವಜನಿಕರು ಕೂಡ ಬಂದು ವೀಕ್ಷಣೆ ಮಾಡ್ತಾ ಇರುವಂತದ್ದು, ಅಂತಿಮ ದರ್ಶನಕ್ಕಾಗಿ ಕಾಯ್ತಾ ಇದ್ದಾರೆ. ಮತ್ತೊಂದು ಕಡೆ ನೀವು ದೃಶ್ಯಾವಳಿಯಲ್ಲಿ ನೋಡ್ತಾ ಇರಬಹುದು, ಎಲ್ಲಾ ರೀತಿಯಾದಂತಹ ತಯಾರಿಯಾಗಿದೆ. ಬಹುಶಃ ಈಗ ಸಮಯ 4:35, ಸುಮಾರು 5 ಗಂಟೆಯಷ್ಟೊತ್ತಿಗೆ ಕುಟುಂಬಸ್ಥರಿಗೆ ಮೃತದೇಹ ರವಾನೆಯಾಗುವಂತಹ ಒಂದು ಸಾಧ್ಯತೆ ಇದೆ. ಈಗ ನೀವು ನೋಡ್ತಾ ಇರಬಹುದು, ಒಂದು ಕಡೆ ಪೊಲೀಸ್ ಅಧಿಕಾರಿಗಳು ಭದ್ರತೆ ವ್ಯವಸ್ಥೆಯನ್ನ ಮಾಡಿಕೊಂಡಿರುವಂತದ್ದು, KSRP ತುಕಡಿ ಕೂಡ ನಿಯೋಜನೆ ಆಗಿರುವಂತದ್ದು. ಮತ್ತೊಂದು ಕಡೆ ಆಯಾ ಸ್ಥಳಗಳಲ್ಲಿ ಅಂದ್ರೆ ಶಿವಮೊಗ್ಗ ರಸ್ತೆ ಮುಖಾಂತರ ಮಂಜುನಾಥ್ ಅವರ ಪಾರ್ಥಿವ ಶರೀರ ಹೋಗುವಂತದ್ದು, ಜೊತೆಗೆ ಇತ್ತ ಭರತ್ ಅವರ ಪಾರ್ಥಿವ ಶರೀರ ಕೂಡ ಆಂಬ್ಯುಲೆನ್ಸ್ ಮುಖಾಂತರ ಹೋಗ್ತಾ ಇದ್ದಾವೆ. ಆಂಬ್ಯುಲೆನ್ಸ್ ಕೂಡ ಸಜ್ಜಾಗಿರುವಂತದ್ದು ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು. ಈಗ ವಿ ಸೋಮನ್ ಅವರು ಚರ್ಚೆ ಮಾಡ್ತಾ ಇರುವಂತದ್ದು ನೀವು ಗಮನಿಸಬಹುದು. ಮೃತದೇಹವನ್ನ 5 ಗಂಟೆಯ ಸುಮಾರಿಗೆ ಈ ಒಂದು ಕುಟುಂಬಸ್ಥರಿಗೆ ರವಾನೆ ಮಾಡುವಂತಹ ಸಾಧ್ಯತೆ ಇದೆ. ನಿಕೇಶ್, ಅರವಿಂದ್, ಈಗ ಸದ್ಯ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ವಿ ವಿ ಸೋಮಣ್ಣ ಹಾಗೆ ತೇಜಸ್ವಿ ಸೂರ್ಯ ಬಂದಿರುವಂತದ್ದು. ಸದ್ಯ ಈಗ ಅವರ ಕುಟುಂಬಸ್ಥರು ಕೂಡ ಬರ್ತಾ ಇರುವಂತಹ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ವಿ. ಸದ್ಯ ಈಗ ಬೇರೆ ಯಾರೆಲ್ಲ ಇಲ್ಲಿ ಬರ್ತಾ ಇದ್ದಾರೆ ಮೃತದೇಹವನ್ನ ಹ್ಯಾಂಡ್ ಓವರ್ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ? ಎಸ್ ನಿಕೇಶ್, ಒಂದು ಹಂತದಲ್ಲಿ ವಿ ಸೋಮನ್ ಅವರು ಹಾಗೆ ತೇಜಸ್ವಿ ಸೂರ್ಯ ಅವರು ಆಗಮಿಸಿರುವಂತದ್ದು, ಕುಟುಂಬಸ್ಥರು ಕೂಡ ಆಗಮಿಸಿದ್ದಾರೆ. ಸದ್ಯ ನೀವು ಆ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರಬಹುದು. ಅಧಿಕಾರಿಗಳು ಇಲ್ಲಿ ಉಪಸ್ಥಿತರಿರುವಂತದ್ದು, DCP ಸಜಿತ್ ಹಾಗೆ ಜಿಲ್ಲಾಧಿಕಾರಿ ಬಸವರಾಜ್ ಅವರು ಕೂಡ ಬಂದಿರುವಂತದ್ದು, ಜೊತೆಗೆ ವಿ ಸೋಮಣ್ಣ, ತೇಜಸ್ವಿ ಸೂರ್ಯ ಅವರು ಬಂದಿದ್ದಾರೆ. ಜೊತೆಗೆ ಕುಟುಂಬಸ್ಥರು ಕೂಡ ಆಗಮಿಸಿ ಒಂದು ಮೃತದೇಹಗಳನ್ನ ಪಡೆಯುವಂತ ಕೆಲಸ ಮಾಡ್ತಾ ಇದ್ದಾರೆ. ಈಗಾಗಲೇ ಭರತ್ ಅವರ ಸಹೋದರ ಕೂಡ ಕಾಶ್ಮೀರಕ್ಕೆ ತೆರಳಿ ಆ ಮುಖಾಂತರ ಅವರ ಜೊತೆಗೆ ಬಂದಿರುವಂತದ್ದು. ಈಗ ಮೃತದೇಹವನ್ನು ತೆಗೆದುಕೊಂಡು ಅವರ ಹುಟ್ಟೂರಿಗೆ ಅಂದ್ರೆ ಇತ್ತ ಶಿವಮೊಗ್ಗ ರಸ್ತೆ ಮುಖಾಂತರ ಮಂಜುನಾಥ್ ಅವರ ಮೃತದೇಹ ರವಾನೆ ಆಗುತ್ತೆ. ಮತ್ತೊಂದು ಕಡೆ ಭರತ್ ಅವರ ಮೃತದೇಹ ಮತ್ತಿಕೆರೆಗೆ ಹೋಗುವಂತದ್ದು. ಆ ಮೂಲಕ ಈಗ ಒಂದು ತಯಾರಿ ನಡೀತಾ ಇರುವಂತದ್ದು ನೀವು ಗಮನಿಸ್ತಾ ಇರಬಹುದು. ಕುಟುಂಬಸ್ಥರು ಇಲ್ಲಿ ಆಗಮಿಸಲಿದ್ದಾರೆ. ಕಾರ್ಗೋ ಲಾಂಚ್ ಏನಿದೆ ಇಲ್ಲಿಗೆ ಈಗ
ಮೃತದೇಹಗಳು ಬರ್ತವೆ. ಬಂದಾದ ನಂತರ ಒಂದು ಪ್ರೊಸೀಜರ್ ಏನಿರುತ್ತೆ ಆ ಮುಖಾಂತರ ಕುಟುಂಬಸ್ಥರಿಗೆ ಆ ಒಂದು ಮೃತದೇಹಗಳನ್ನ ಹ್ಯಾಂಡ್ ಓವರ್ ಮಾಡುವ, ಅಂದರೆ ಅವರಿಗೆ ಒಪ್ಪಿಸುವಂತಹ ಕೆಲಸ ಆಗುತ್ತೆ. ಅದಾದ ಬಳಿಕ ಮೃತದೇಹಗಳನ್ನ ಕುಟುಂಬಸ್ಥರು ಹಾಗೆ ಭದ್ರತೆಯಲ್ಲಿ ಅವರ ಒಂದು ಮನೆಗಳಿಗೆ ತೆಗೆದುಕೊಂಡು ಹೋಗುವಂತ ಕೆಲಸ ಆಗುತ್ತೆ. ನಿಕೇಶ್, ಅರವಿಂದ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೆ. ಎಸ್, ಈಗಾಗಲೇ ನೋಡ್ತಾ ಇದ್ವಿ, ಒಂದ್ ಕಡೆಯಲ್ಲಿ ತೇಜಸ್ವಿ ಸೂರ್ಯ ಅವರು ಅವರ ಕುಟುಂಬದವರ ಜೊತೆನೆ ಬಂದಿದ್ದಾರೆ. ಅವರಿಗೆ ಸಾಂತ್ವನವನ್ನ ಹೇಳ್ತಾ ಇದ್ದಾರೆ. ನೇರವಾಗಿ ಇಲ್ಲಿ ದಾಳಿ ಆದಂತ ಸಂದರ್ಭದಲ್ಲಿ ಏನಾಯಿತು ಎಲ್ಲಾ ಡೀಟೇಲ್ಸ್ ಗಳನ್ನು ಕೂಡ ನಾವು ನೋಡ್ತಾ ಇದ್ವಿ. ನಿರಂತರವಾಗಿ ರಿಪಬ್ಲಿಕ್ ಕನ್ನಡ ನಾನ್ ಸ್ಟಾಪ್ ಲೈವ್ ಮುಖಾಂತರ ತೋರಿಸ್ತಾ ಇದೆ. ಜೊತೆಗೆ ನನ್ನ ಕಲೀಗ್ ರಂಜಿತ್ ಶಿರ್ಯಾರ್ ಕೂಡ ಆನ್ ಸ್ಪಾಟಿಗೆ ಹೋಗಿ ಅಲ್ಲಿಂದನೂ ಕೂಡ ಗ್ರೌಂಡ್ ರಿಪೋರ್ಟ್ ಕೂಡ ಮಾಡ್ತಾ ಇದ್ದಾರೆ. ಸದ್ಯ ಅಲ್ಲಿನ ವಾಸ್ತವ ಪರಿಸ್ಥಿತಿ ಯಾವ ರೀತಿಯಾಗಿದೆ, ಜೊತೆಗೆ ದೇಶದಲ್ಲಿಯೂ ಕೂಡ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನ ತೆಗೆದುಕೊಳ್ಳಲಾಗಿದೆ. ಪಾಕಿಸ್ತಾನ ವಿರುದ್ಧ ಕೂಡ ಈಗಾಗಲೇ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನ ತೆಗೆದುಕೊಳ್ಳಲಾಗಿದೆ. ಬಹಳ ಪ್ರಮುಖವಾಗಿ ಸಿಂಧೂ ನೀರನ್ನ ಕೊಡುವಂಥದ್ದು ಕೂಡ ಕಂಪ್ಲೀಟ್ ಆಗಿ ಬ್ಲಾಕ್ ಮಾಡಲಾಗಿದೆ. ಇದು 98% ಪಾಕಿಸ್ತಾನಕ್ಕೆ ಹೊಡೆತ. ಯಾಕಂತ ಹೇಳಿದ್ರೆ ವಿದ್ಯುತ್ ಸಾವಿರ ಇರಬಹುದು, ಅದರಿಂದ ಕೃಷಿಗೆ ಮೃತದೇಹಗಳನ್ನ ಬರಮಾಡಿಕೊಳ್ಳಲು ಆಗಮಿಸಿದ್ದಾರೆ ಶಾಸಕರು. ಕೆಂಪೇಗೌಡ ಏರ್ಪೋರ್ಟ್ಗೆ ಆಗಮಿಸಿದ್ದಾರೆ ಧೀರಜ್ ಮುನಿರಾಜು ಅವರು. ಉಗ್ರರ ಹೇಯ ಕೃತ್ಯ ಅದು. ಹೇಯ ಕೃತ್ಯವನ್ನ ನಾನು ಎಂದಿಗೂ ಕೂಡ ಒಪ್ಪೋದಿಲ್ಲ ಅಂತ ಹೇಳ್ತಿದ್ದಾರೆ. ಪ್ರಧಾನಿ ಮೋದಿ ಈಗಾಗಲೇ ರಾಜತಾಂತ್ರಿಕ ಸ್ಟ್ರೈಕ್ ಮಾಡಲಿದ್ದಾರೆ. ಮುಂದೆ ದೊಡ್ಡ ಮಟ್ಟದ ಸ್ಟ್ರೈಕ್ ಕೇಂದ್ರ ಸರ್ಕಾರ ಮಾಡಲಿದೆ ಏರ್ಪೋರ್ಟ್ನಲ್ಲಿ. ರಿಪಬ್ಲಿಕ್ ಕನ್ನಡಕ್ಕೆ ಧೀರಜ್ ಮುನಿರಾಜು ಅವರ ಹೇಳಿಕೆ ಇದೆ. ಮೃತದೇಹಗಳನ್ನ ಬರಮಾಡಿಕೊಳ್ಳಲು ಆಗಮಿಸಿದ್ದಾರೆ ಶಾಸಕರು ಧೀರಜ್ ಮುನಿರಾಜು ಅವರು. ಬನ್ನಿ, ಹಾಗಾದ್ರೆ ಅವ್ರ ಜೊತೆ ನನ್ನ ಕಲೀಗ್ ಮಾತನಾಡ್ತಿದ್ದಾರೆ, ಏನ್ ಹೇಳಿದ್ದಾರೆ ಕೇಳಿ. ಕಾಶ್ಮೀರದ ಪಾಲ್ಗಾಮ್ನಲ್ಲಿ ನಡೆದಂತಹ ಉಗ್ರರ ಹಟ್ಟಾಸದಿಂದ ಕನ್ನಡಿಗರು ಇಬ್ಬರು ಈಗಾಗಲೇ ಸಾವನ್ನಪ್ಪಿರುವಂತದ್ದು. ಈಗಾಗಲೇ ಇಬ್ಬರ ಮೃತದೇಹವನ್ನು ಕೂಡ ಕೆಂಪೇಗೌಡ ಏರ್ಪೋರ್ಟ್ಗೆ ತರಲಾಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈಗ ಹೊರಗಡೆ ಬರ್ತಾ ಇದೆ. ಇನ್ನ ಏನು ಮೃತದೇಹಗಳನ್ನ ಬರಮಾಡ್ಕೊಳ್ಳೋದಕ್ಕೆ ಈಗಾಗಲೇ ಸಾಕಷ್ಟು ನಾಯಕರು ಬಂದಿದ್ದಾರೆ. ಜೊತೆಗೆ ರಾಜ್ಯ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷರಾಗಿರ್ತಕ್ಕಂಥ ಧೀರಜ್ ಮುನಿರಾಜು, ಹಾಗೇನೆ ದೊಡ್ಡಬಳ್ಳಾಪುರ ಶಾಸಕರಾಗಿರ್ತಕ್ಕಂಥ ಧೀರಜ್ ಮುನಿರಾಜು ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ನಾನು ಮಾತಾಡ್ಸ ಹೋಗ್ತೇನೆ. ಸರ್, ಈಗ ಏನು ಈ ಒಂದು ದಾಳಿ ಬಗ್ಗೆ ನೀವು ನೋಡಿದಿರಿ, ಜೊತೆಗೆ ಸಾಕಷ್ಟು ನೆನ್ನೆಯಿಂದ ಆಗ್ತಾ ಇರತಕ್ಕಂಥದ್ದು, ಜೊತೆಗೆ ಕೇಂದ್ರ ಸರ್ಕಾರನೂ ಕೂಡ ರಾಜತಾಂತ್ರಿಕವಾಗಿ ಮುನ್ನಡೆದಿರುವಂಥದ್ದು, ಜೊತೆಗೆ ದಾಳಿ ಬಗ್ಗೆ ಏನ್ ಹೇಳ್ತೀರಾ, ಜೊತೆಗೆ ಕೇಂದ್ರ ಸರ್ಕಾರ ತಗೊಂಡಿರ್ತಕ್ಕಂಥ ನಿರ್ಧಾರಗಳ ಬಗ್ಗೆ ನೀವೇನು ಹೇಳ್ತೀರಾ? ಏನಾಗ್ಬಿಟ್ಟಿದೆ, ಈ ನಮ್ಮ ದೇಶದ ಸೆಕ್ಯುಲರಿಸಂ ಒನ್ ಸೈಡ್ ಆಗ್ಬಿಟ್ಟಿದೆ. ನಾವೇನು ಪಾಸಿಟಿವ್ ಸೆಕ್ಯುಲರಿಸಂ ಅಂತ ಏನು ನಂಬಿ ನಾವು ಮುಂದೆ ನಡೀತಾ ಇದೀವಿ, ಒಂದ್ ಕಣಿಗೆ ಬೆಣ್ಣೆ ಒಂದ್ ಕಣಿಗೆ ಸುಣ್ಣ, ಈ ರೀತಿ ನ್ಯಾಯ ವ್ಯವಸ್ಥೆ ಆಗಿದೆ. ನಮ್ಮ ಹಿಂದೂಗಳು ಬಹುಸಂಖ್ಯಾತರು ಇವತ್ತು ಅವ್ರಿಗೆ ಯಾವ ರೀತಿ ಪ್ರತಿಯೊಬ್ಬರನ್ನ ಆ ವಿಡಿಯೋ ಏನಾದ್ರೂ ಒಂದ್ಸತಿ ನೋಡ್ಬಿಟ್ರೆ ಪ್ರತಿಯೊಬ್ಬ ಮನೇಲಿ ಕೂತಿರುವಂತ ಹಿಂದೂ ಅವರ ಮನಸ್ಸು ಕುಲುಕುವಂತ ದೃಶ್ಯಗಳು ಅಲ್ಲಿರುವಂತದ್ದು. ಅವ್ರ ಮನಸ್ಸು ನೋವಾಗೋದಕ್ಕಿಂತ ಆ ಪರಿಸ್ಥಿತಿಯಲ್ಲಿ ನಾನು, ನನ್ನ ತಮ್ಮನೋ, ನನ್ನ ಒಡವಡ್ತವನೋ, ನಮ್ಮಪ್ಪನೋ ನಮ್ಮಮ್ಮನೋ ಇದ್ದಿದ್ರೆ ಏನು, ಆ ಪರಿಸ್ಥಿತಿಯಲ್ಲಿ ನನ್ನ ರಾಜ್ಯದ ಮುಖ್ಯಮಂತ್ರಿನೋ ನನ್ನ ಕ್ಯಾಬಿನೆಟ್ ಸಚಿವರು ಯಾರಾದ್ರೂ ಇದ್ದಿದ್ರೆ ಏನು, ಏನ್ ಮಾಡ್ತಾ ಇದ್ರು ಸರ್ ಅವರು? ಪಾಪ ಏನ್ ಕರ್ಮ ಮಾಡಿದ್ರು? ಹಾಲಿಡೇ ಅಂತ ಹೇಳಿ ಒಂದಷ್ಟು 16 ದಿನ ಮುಂಚೆ ಮದುವೆ ಆಗಿರೋಂಥವ್ರು ಒಬ್ರು ಹಾಲಿಡೇ